ಧರ್ಮಸ್ಥಳ ಶಿವಭಕ್ತರನ್ನ ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ವಿದೇಶಗಳಿಂದಲೂ ಕೂಡ ತನ್ನತ್ತ ಸೆಳಿತಾ ಇದ್ದ ಪುಣ್ಯಕ್ಷೇತ್ರ. ಆದರೆ ಧರ್ಮಸ್ಥಳ ಇತ್ತೀಚಿನ ಕೆಲ ವರ್ಷಗಳಿಂದ ಶಿವಭಕ್ತರನ್ನ ಸೆಳೆಯೋ ವಿಚಾರಕ್ಕೆ ಸಮಾನಾಂತರವಾಗಿ ವಿವಾದಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗೆ, ಚರ್ಚೆಗೆ ಗ್ರಾಸವಾಗ್ಬಿಡ್ತು. ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ನೂರಾರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪ. ಈ ಆರೋಪಕ್ಕೆ ಮತ್ತಷ್ಟು ಧ್ವನಿ ಸಿಕ್ಕಿದ್ದು ಈ ಮುಸುಕುದಾರಿ ದೂರುದಾರ ನಾನೇ ಆ ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ ಪೊಲೀಸರ ಮುಂದೆ, ನ್ಯಾಯಾಲಯದ ಮುಂದೆ ಶರಣಾದ ಸಂದರ್ಭದಿಂದ ಈತನ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ಫಾರ್ಮ್ ಆಗಿದೆ. ಎಸ್ಐಟಿ ನಿರಂತರವಾಗಿ ಈತ ಎಲ್ಲಿ ಶವವನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಸ್ಥಳಗಳನ್ನ ಗುರುತು ಮಾಡಿದ್ನೋ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದೆ. ಇಷ್ಟು ದಿನಗಳಲ್ಲಿ ನಡೆದ ಉತ್ಖನನ ಕಾರ್ಯದಲ್ಲಿ ಸ್ಪಾಟ್ ನಂಬರ್ 6 ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲೂ ಮಹತ್ವವಾದ ಸಾಕ್ಷ್ಯಗಳು ಅಂತ ಹೇಳಿ ಏನೂ ಲಭ್ಯವಾಗಲಿಲ್ಲ. ಆದರೆ ಇದೇ ದೂರುದಾರ ಹೇಳೋ ಪ್ರಕಾರ 10, 11, 12 ಈ 3 ಜಾಗಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶವಗಳನ್ನ ಹೂಳಿದ್ದೇನೆ. ಈ ಜಾಗಗಳಲ್ಲಿ ಕಳೇಬರ ಅಥವಾ ಮೂಳೆಗಳು ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ. ಹೀಗಾಗಿ ನಾಳೆಯಿಂದ ಮತ್ತೆ ಆರಂಭವಾಗಲಿರುವ ಎಸ್ಐಟಿಯ ನೇತೃತ್ವದಲ್ಲಿ ನಡೀತಾ ಇರುವ ಈ ಉತ್ಖನನ ಕಾರ್ಯದ ಬಗ್ಗೆ ಸದ್ಯಕ್ಕೆ ಇಡೀ ದೇಶ ಗಮನ ನೆಟ್ಟಿದೆ. ಅದರಲ್ಲೂ ಮುಸುಕುದಾರಿ ಬಂದ ಬಳಿಕ ಇಡೀ ರಾಜ್ಯ ಧರ್ಮಸ್ಥಳದತ್ತ ಅಚ್ಚರಿಯ ಕಣ್ಗಳಿಂದ ನೋಡ್ತಿದೆ. ಈತ ಹೇಳ್ತಿರೋದು ನಿಜಾನ? ಈತ ತೋರಿಸಿದ ಜಾಗದಲ್ಲಿ ನಿಜವಾಗ್ಲೂ ತಲೆ, ಬುರುಡೆ, ಮೂಳೆ ಇತ್ಯಾದಿ ಸಿಗುತ್ತಾ ಅಂತ. ನಾಳೆ ಪ್ರಮುಖವಾಗಿ 3 ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ. ಅದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತ ಪ್ರಕರಣ ಈ ಸದ್ಯದ ಮಟ್ಟಿಗೆ ಇಡೀ ರಾಜ್ಯವನ್ನೇ ತಿರುಗಿ ನೋಡುವಂತೆ ಮಾಡಿದೆ. ನಿನ್ನೆವರೆಗೂ ಅಂದ್ರೆ ಸತತ 5 ದಿನಗಳ ಕಾಲ 10 ಸ್ಥಳಗಳಲ್ಲಿ ಅಗೆಯಲಾಗಿತ್ತು. ಸ್ಥಳ ನಂಬರ್ 6ರಲ್ಲಿ ಮಾತ್ರ ಅಸ್ಥಿಪಂಜರದ ಒಂದಿಷ್ಟು ಅವಶೇಷಗಳು ಪತ್ತೆಯಾಗಿತ್ತು. ಆದ್ರೆ ಈ ಸದ್ಯದ ಮಟ್ಟಿಗೆ 10 ಸ್ಪಾಟ್ಗಳು ಮುಗಿದಿದ್ದು ಇನ್ನೂ 3 ಸ್ಪಾಟ್ಗಳು ಬಾಕಿ ಇರುವಂತದ್ದು. ಈ ರಸ್ತೆ ಬದಿಯಲ್ಲಿರುವಂತಹ ಕಾಡಿನ ಪ್ರದೇಶದಲ್ಲಿರುವಂತಹ ಈ ನಿರ್ದಿಷ್ಟ ಸ್ಥಳಗಳನ್ನ ನೋಡ್ಕೊಳ್ಳೋದಕ್ಕಾಗಿ ಆಂಟಿ ನಕ್ಸಲ್ ಫೋರ್ಸ್ ಇರಬಹುದು, ಕೆಎಸ್ಆರ್ಪಿ ಪೊಲೀಸ್ ಇರಬಹುದು, ವಿಶೇಷ ತನಿಖಾ ತಂಡದಿಂದಲೂ ಕೂಡ ಪೊಲೀಸರ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ಸತತವಾಗಿ ಮಳೆ ಬರ್ತಿದ್ರೂ ಕೂಡ ಈ 10 ಗುಂಡಿಗಳನ್ನ ಅಗೆದು ಅದರಲ್ಲಿ ಇರುವಂತಹ ಅವಶೇಷಗಳನ್ನ ಹುಡುಕೋದ್ರಲ್ಲಿ ಪೊಲೀಸರು ಹಾಗೂ ಎಸ್ಐಟಿ ಈ ಸದ್ಯದ ಮಟ್ಟಿಗೆ ಮುಂಚೂಣಿಯಲ್ಲಿದೆ. ಆದ್ರೆ ಕೇವಲ 6ನೇ ಸ್ಥಳದಲ್ಲಿ ಸಿಕ್ಕಿರೋದ್ರಿಂದ 9, 10, 11, 12ರಲ್ಲಿ ಕಡ್ಡಾಯವಾಗಿ ಸಿಕ್ಕೇ ಸಿಗುತ್ತೆ ಅಂತ ಅನಾಮಿಕ ವ್ಯಕ್ತಿ ಹೇಳಿದ್ದ. ಈ ಸದ್ಯದ ಮಟ್ಟಿಗೆ ಸ್ಥಳ 10ರವರೆಗೂ ಅಗೆಯಲಾಗಿದ್ರೂ ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗಿಲ್ಲ. ಇನ್ನುಳಿದಂತೆ 11, 12, 13ರ ಪೈಕಿ 13ರಲ್ಲಿ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅಂತ ಒಂದು ಆತ್ಮವಿಶ್ವಾಸವನ್ನ ವಿಶೇಷ ತನಿಖಾ ತಂಡದ ಮುಂದೆ ಆ ಅನಾಮಿಕ ವ್ಯಕ್ತಿ ಹೇಳಿದ್ರಿಂದ ಎಲ್ಲರ ಚಿತ್ತ ಈಗ 13ನೇ ಪಾಯಿಂಟ್ ಹತ್ರ ಇರುವಂತದ್ದು. ಮತ್ತೊಂದು ಕಡೆ ಈ ವ್ಯಕ್ತಿ ಹೇಳ್ತಿರುವಂತದ್ದು ಸತ್ಯವಾ ಸುಳ್ಳ ಅನ್ನೋ ಒಂದು ಪ್ರಶ್ನೆ ಹಾಗೂ ಗೊಂದಲ ಈಗ ಧರ್ಮಸ್ಥಳದಲ್ಲಿ ಮನೆ ಮಾಡಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ನಾಳೆ ಇದೇ ರೀತಿ ಮಳೆ ಮುಂದುವರೆದ್ರೂ ಕೂಡ ಈ ಒಂದು ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಅದರ ಜೊತೆಗೆ ಪಾಯಿಂಟ್ ನಂಬರ್ 11 ಹಾಗೂ 12 ಮೊದಲಿಗೆ ಪಾಯಿಂಟ್ ನಂಬರ್ 11 ಉತ್ಖನನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಅಸ್ಥಿಪಂಜರದ ಅವಶೇಷ ಏನಾದರೂ ಸಿಕ್ಕಿದ್ರೆ ಪ್ರಾಬಬ್ಲಿ ಇಡೀ ದಿನ ಅದೊಂದೇ ಗುಂಡಿಯ ಮೇಲೆ ಕಾನ್ಸಂಟ್ರೇಟ್ ಮಾಡಲಾಗುತ್ತೆ. ಒಂದು ವೇಳೆ ಏನು ಸಿಗದೆ ಹೋದಂತಹ ಸಂದರ್ಭದಲ್ಲಿ 12ನೇ ಗುಂಡಿಗೆ ಹೋಗಲಾಗುತ್ತೆ. ಅಲ್ಲಿಯೂ ಕೂಡ ಏನು ಸಿಗದೆ ಹೋದಂತಹ ಸಂದರ್ಭದಲ್ಲಿ ಮಾತ್ರ 13ನೇ ಪಾಯಿಂಟ್ ಅನ್ನು ಗುರುತಿಸಲಾಗುತ್ತೆ. ಒಂದು ವೇಳೆ ಯಾವ ಪಾಯಿಂಟ್ನಲ್ಲೂ ಏನು ಸಿಕ್ಕಿಲ್ಲವಾದ್ರೆ ಆ ವ್ಯಕ್ತಿಯನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇದಾದ ನಂತರ ಕಲ್ಲೇರಿಯಲ್ಲಿ ಆತ ಹೇಳಿದ್ದಂತ 12ರಿಂದ 15 ವರ್ಷದ ಬಾಲಕಿಯನ್ನ ಹೂತು ಹಾಕಿದೆ ಅಂತ ಹೇಳಿದ ಸ್ಥಳದ ವಿಚಾರಣೆಯನ್ನ ಮುಗಿಸಿದ ನಂತರ ಆ ಒಂದು ಸ್ಥಳವನ್ನ ಗುರುತಿಸಿ ಅಲ್ಲಿರುವಂತ ಅವಶೇಷವನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಇವಿಷ್ಟು ಒಂದು ಕಡೆ ಆಯ್ತು ಅಂದ್ರೆ ಈ ಪ್ರಕರಣಕ್ಕೆ ಮತ್ತೊಬ್ಬ ವ್ಯಕ್ತಿ ಎಂಟರ್ ಆಗಿರುವಂತದ್ದು ಸುಮಾರು 15 ವರ್ಷಗಳ ಹಿಂದೆ ನಡೆದ ಘಟನೆ ನನಗೂ ಕೂಡ ಗೊತ್ತಿದೆ ಅಂತ ವಿಶೇಷ ತನಿಖಾ ತಂಡದ ಮುಂದೆ ದೂರನ್ನ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಪ್ರಕರಣದ ಸಾಕ್ಷಿಗಳು ಅಷ್ಟರ ಮಟ್ಟಿಗೆ ವರ್ಕ್ ಆಗುತ್ತಿಲ್ಲ ಅಂತ
ಸೃಷ್ಟಿ ಮಾಡಿದ ಸಾಕ್ಷಿ ನಾನಲ್ಲ ಅಂತ ಜಯಂತ್ ಅನ್ನೋ ವ್ಯಕ್ತಿ ಹೇಳಿರುವಂತದ್ದು. ಇವಿಷ್ಟು ಒಂದು ಕಡೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ಇಡೀ ಧರ್ಮಸ್ಥಳ ಅಲ್ಲ, ಇಡೀ ರಾಜ್ಯವಲ್ಲ, ಇಡೀ ದೇಶದ ಕಣ್ಣು ಈ ಸದ್ಯದ ಮಟ್ಟಿಗೆ ಉಳಿದ 3 ಪಾಯಿಂಟ್ಗಳಲ್ಲಿ ಏನು ಸಿಗುತ್ತೆ ಅನ್ನೊಂದು ಗೊಂದಲದ ಮೇಲೆ, ಒಂದು ಪ್ರಶ್ನೆಯ ಮೇಲೆ ಇರುವಂತದ್ದು. ಧರ್ಮಸ್ಥಳ ಶಿವಭಕ್ತರನ್ನ ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ವಿದೇಶಗಳಿಂದಲೂ ಕೂಡ ತನ್ನತ್ತ ಸೆಳಿತಾ ಇದ್ದ ಪುಣ್ಯಕ್ಷೇತ್ರ. ಆದರೆ ಧರ್ಮಸ್ಥಳ ಇತ್ತೀಚಿನ ಕೆಲ ವರ್ಷಗಳಿಂದ ಶಿವಭಕ್ತರನ್ನ ಸೆಳೆಯೋ ವಿಚಾರಕ್ಕೆ ಸಮಾನಾಂತರವಾಗಿ ವಿವಾದಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗೆ, ಚರ್ಚೆಗೆ ಗ್ರಾಸವಾಗ್ಬಿಡ್ತು. ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ನೂರಾರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪ. ಈ ಆರೋಪಕ್ಕೆ ಮತ್ತಷ್ಟು ಧ್ವನಿ ಸಿಕ್ಕಿದ್ದು ಈ ಮುಸುಕುದಾರಿ ದೂರುದಾರ ನಾನೇ ಆ ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ ಪೊಲೀಸರ ಮುಂದೆ, ನ್ಯಾಯಾಲಯದ ಮುಂದೆ ಶರಣಾದ ಸಂದರ್ಭದಿಂದ ಈತನ ಹೇಳಿಕೆಯನ್ನು ಆಧರಿಸಿ ಎಸ್ಐಟಿ ಫಾರ್ಮ್ ಆಗಿದೆ. ಎಸ್ಐಟಿ ನಿರಂತರವಾಗಿ ಈತ ಎಲ್ಲಿ ಶವವನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಸ್ಥಳಗಳನ್ನ ಗುರುತು ಮಾಡಿದ್ನೋ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದೆ. ಇಷ್ಟು ದಿನಗಳಲ್ಲಿ ನಡೆದ ಉತ್ಖನನ ಕಾರ್ಯದಲ್ಲಿ ಸ್ಪಾಟ್ ನಂಬರ್ 6 ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲೂ ಮಹತ್ವವಾದ ಸಾಕ್ಷ್ಯಗಳು ಅಂತ ಹೇಳಿ ಏನೂ ಲಭ್ಯವಾಗಲಿಲ್ಲ. ಆದರೆ ಇದೇ ದೂರುದಾರ ಹೇಳೋ ಪ್ರಕಾರ 10, 11, 12 ಈ 3 ಜಾಗಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶವಗಳನ್ನ ಹೂಳಿದ್ದೇನೆ. ಈ ಜಾಗಗಳಲ್ಲಿ ಕಳೆಬರ ಅಥವಾ ಮೂಳೆಗಳು ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ. ಹೀಗಾಗಿ ನಾಳೆಯಿಂದ ಮತ್ತೆ ಆರಂಭವಾಗಲಿರುವ ಎಸ್ಐಟಿಯ ನೇತೃತ್ವದಲ್ಲಿ ನಡೀತಾ ಇರುವ ಈ ಉತ್ಖನನ ಕಾರ್ಯದ ಬಗ್ಗೆ ಸದ್ಯಕ್ಕೆ ಇಡೀ ದೇಶ ಗಮನ ನೆಟ್ಟಿದೆ. ಅದರಲ್ಲೂ ಮುಸುಕುದಾರಿ ಬಂದ ಬಳಿಕ ಇಡೀ ರಾಜ್ಯ ಧರ್ಮಸ್ಥಳದತ್ತ ಅಚ್ಚರಿಯ ಕಣ್ಗಳಿಂದ ನೋಡ್ತಿದೆ. ಈತ ಹೇಳ್ತಿರೋದು ನಿಜಾನ? ಈತ ತೋರಿಸಿದ ಜಾಗದಲ್ಲಿ ನಿಜವಾಗ್ಲೂ ತಲೆ, ಬುರುಡೆ, ಮೂಳೆ ಇತ್ಯಾದಿ ಸಿಗುತ್ತಾ ಅಂತ. ನಾಳೆ ಪ್ರಮುಖವಾಗಿ 3 ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ. ಅದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತ ಪ್ರಕರಣ ಈ ಸದ್ಯದ ಮಟ್ಟಿಗೆ ಇಡೀ ರಾಜ್ಯವನ್ನೇ ತಿರುಗಿ ನೋಡುವಂತೆ ಮಾಡಿದೆ. ನಿನ್ನೆವರೆಗೂ ಅಂದ್ರೆ ಸತತ 5 ದಿನಗಳ ಕಾಲ 10 ಸ್ಥಳಗಳಲ್ಲಿ ಅಗೆಯಲಾಗಿತ್ತು. ಸ್ಥಳ ನಂಬರ್ 6ರಲ್ಲಿ ಮಾತ್ರ ಅಸ್ಥಿಪಂಜರದ ಒಂದಿಷ್ಟು ಅವಶೇಷಗಳು ಪತ್ತೆಯಾಗಿತ್ತು. ಆದ್ರೆ ಈ ಸದ್ಯದ ಮಟ್ಟಿಗೆ 10 ಸ್ಪಾಟ್ಗಳು ಮುಗಿದಿದ್ದು, ಇನ್ನೂ 3 ಸ್ಪಾಟ್ಗಳು ಬಾಕಿ ಇರುವಂತದ್ದು. ಈ ರಸ್ತೆಯ ಬದಿಯಲ್ಲಿರುವಂತಹ ಕಾಡಿನ ಪ್ರದೇಶದಲ್ಲಿರುವಂತಹ ಈ ನಿರ್ದಿಷ್ಟ ಸ್ಥಳಗಳನ್ನ ನೋಡ್ಕೊಳ್ಳೋದಕ್ಕಾಗಿ ಆಂಟಿ ನಕ್ಸಲ್ ಫೋರ್ಸ್ ಇರಬಹುದು, ಕೆಎಸ್ಆರ್ಪಿ ಪೊಲೀಸ್ ಇರಬಹುದು, ವಿಶೇಷ ತನಿಖಾ ತಂಡದಿಂದಲೂ ಕೂಡ ಪೊಲೀಸರ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ಸತತವಾಗಿ ಮಳೆ